ಓಪನ್ ಎ ಐ ಪ್ರಕಾರ ಮಂತ್ಲಿ 1 ಬಿಲಿಯನ್ ಆಕ್ಟಿವ್ ಚಾಟ್ ಜಿ ಪಿ ಟಿ ಯೂಸರ್ಸ್ ಇದ್ದಾರೆ. ಆದ್ರೆ ಇದ್ರೊಳಗೆ ಬಹಳಷ್ಟು ಜನಕ್ಕೆ ಚಾಟ್ ಜಿ ಪಿ ಟಿ ಒಳಗಡೆ ಒಂದು ಮೆಮರಿ ಫೀಚರ್ ಐತಿ ಅಂತ ಗೊತ್ತೇ ಇಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಿದ್ರು ಕೂಡ ಅದನ್ನ ಇಗ್ನೋರ್ ಮಾಡ್ತಾರ. ಇನ್ನೊಂದು ಸ್ವಲ್ಪ ಜನಕ್ಕೆ ಅದನ್ನ ಯಾವ ತರ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಚಾಟ್ ಜಿ ಪಿ ಟಿ ಒಳಗಡೆ ಮೆಮರಿ ಅಂದ್ರೆ ಏನು, ಅದನ್ನ ಯಾವ ತರ ಆಕ್ಸೆಸ್ ಮಾಡ್ಬೇಕಾ, ಯಾವ ತರ ಮೆಮರೀಸನ್ನು ಸೇವ್ ಮಾಡ್ಬೇಕಾ, ಅವುಗಳನ್ನು ಚಾಟ್ ಒಳಗಡೆ ಯಾವ ಥರ ಯೂಸ್ ಮಾಡ್ಕೋಬೇಕಾ ಅಂತ ಹೇಳಿ ಇನ್ ಡೆಪ್ತ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ವಿಡಿಯೋ ನೀವೇನಾದರೂ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗೋದೈತಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್ ಫಸ್ಟ್, ಚಾಟ್ ಜಿ ಪಿ ಟಿ ಒಳಗಡೆ ಮೆಮರಿ ಅಂದ್ರೆ ಏನು? ಚಾಟ್ ಜಿ ಪಿ ಟಿ ನಿಮ್ಮ ರೀಸೆಂಟ್ ಕನ್ವರ್ಸೇಷನ್ ಮತ್ತೆ ನಿಮ್ಮ ಚಾಟ್ ಹಿಸ್ಟ್ರಿ ಏನಿರ್ತೈತಲ್ಲ ಅದರೊಳಗಿಂದ ಕಾಂಟೆಕ್ಸ್ಟ್ ಅನ್ನ ಸೇವ್ ಮಾಡಿ ಇಟ್ಕೊಳ್ತೈತಿ. ಅದನ್ನ ಯೂಸ್ ಮಾಡ್ಕೊಂಡ ನಿಮ್ಮ ಫ್ಯೂಚರ್ ಒಳಗಡೆ ನೀವು ಏನು ಕ್ವಶನ್ಸ್ ಅನ್ನ ಕೇಳ್ತಿರಲ್ಲ ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ. ಇವ ಪರ್ಸನಲೈಸ್ಡ್ ರೆಸ್ಪಾನ್ಸಸ್ ಆಗಿರ್ತಾವ. ಸೊ ಇದಕ್ಕೆ ಚಾಟ್ ಜಿ ಪಿ ಟಿ ಮೆಮರಿ ಅಂತೇಳಿ ಕರೀತಾರ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದ, ನಾ ಇಲ್ಲಿ ಒಂದು ಚಾಟ್ ಜಿ ಪಿ ಟಿ ಸ್ಕ್ರೀನ್ ಅನ್ನ ಓಪನ್ ಮಾಡಿದ್ದೇನೆ. ಬಟ್ ಇಲ್ಲಿ ನಾನು ನಿಮ್ಗೆ ಚಾಟ್ ಜಿ ಪಿ ಟಿ ಮೆಮರಿಯನ್ನು ತೋರಿಸೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಕ್ಟಿವಿಟಿಯನ್ನು ಮಾಡೋಣ. ಇಲ್ಲಿ ನಾ ಇದಕ್ಕೆ ಒಂದು ಸಿಂಪಲ್ ಆಗಿ ಕ್ವಶನ್ ಕೇಳ್ತೇನೆ. ನಾವೊಬ್ಬ ಯೂಟ್ಯೂಬರ್ ರೈಟ್. ಸೊ ನಾ ಇದಕ್ಕೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ, ಗಿವ್ ಮೀ 10 ವಿಡಿಯೋ ಐಡಿಯಾಸ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನೋಡೋಣ ಇದು ಯಾವ ಥರ ನಮ್ಗೆ ರೆಸ್ಪಾನ್ಸ್ ಮಾಡ್ತೈತಿ ಅಂತ ಹೇಳಿ. ನೀವಿಲ್ಲಿ ನೋಡ್ತಿರ್ಬೋದ ಚಾಟ್ ಜಿ ಪಿ ಟಿ ನನಗೆ ರೆಸ್ಪಾನ್ಸನ್ನು ಮಾಡೈತಿ. ಬಟ್ ಈ 10 ಐಡಿಯಾಸ್ ಒಳಗಡೆ ಈ 10 ಐಡಿಯಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದಾವ. ಒಂದನ್ನು ಇಲ್ಲಿ ಹೇಳ್ತೈತಿ ಡೇ ಇನ್ ಮೈ ಲೈಫ್, ಇನ್ನೊಂದು ಇಲ್ಲಿ ಎ ಐ ಬಗ್ಗೆ ಹೇಳಕತ್ತೈತಿ, ಇನ್ನೊಂದು ಆನೆಸ್ಟ್ ರಿವ್ಯೂ ಆಫ್ಟರ್ ಯೂಸಿಂಗ್ ಫಾರ್ 30 days, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಸೊ ಇದು ಒಂದು ಜನರಿಕ್ ರೆಸ್ಪಾನ್ಸ್ ಅನ್ನ ಕೊಡಕತ್ತೈತಿ, ವೇಗ ಆನ್ಸರ್ ಅನ್ನ ಕೊಡ್ಲಿಕ್ಕತ್ತೈತಿ. ಇದು ಎದಕ್ಕೆ ಆಗ್ತೈತಿ ಅಂತಂದ್ರೆ ಇದಕ್ಕೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾ ಏನು ಮಾಡ್ತೇನೆ, ನನ್ನ ಹೆಸರೇನ, ನನ್ನ ಪ್ರೊಫೆಷನ್ ಏನ, ನನ್ನ ಬ್ಯಾಕ್ಗ್ರೌಂಡ್ ಏನ, ನನ್ನ ಎಜುಕೇಶನ್ ಏನ, ಈ ಥರ ಇದಕ್ಕೆ ನನ್ನ ಲೈಫ್ ಬಗ್ಗೆ ಡೀಟೇಲ್ಸ್ ಗೊತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ಇದು ಈ ಥರ ವೇಗ್ ಆನ್ಸರ್ಸ್ ಅನ್ನ ನಮ್ಗೆ ಕೊಡ್ತೈತಿ. ಇದನ್ನ ನಾನೇನಾದ್ರೂ ಚೆನ್ನಾಗಿ ಪರ್ಸನಲೈಸ್ಡ್ ರೆಸ್ಪಾನ್ಸಸ್ ಕೊಡಬೇಕು ಅಂತ ಮಾಡಬೇಕು ಅಂದ್ರೆ ಇದಕ್ಕೆ ನಾನು ಮೆಮರಿ ಒಳಗಡೆ ನನ್ನ ಲೈಫ್ ಬಗ್ಗೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಎಜುಕೇಶನ್ ಬಗ್ಗೆ, ಅಥವಾ ನಾನು ಲೈಫ್ ಒಳಗೆ ಏನು ಸಾಧನೆ ಮಾಡ್ಬೇಕಂತ ಇದನ್ನಲ್ಲ ಅದ್ರ ಬಗ್ಗೆ ಸೇವ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಪರ್ಸನಲೈಸ್ಡ್ ರೆಸ್ಪಾನ್ಸಸ್ ಬರ್ತಾವ. ಸೊ ಇವಾಗ ನಾವು ಮೆಮರಿ ಒಳಗಡೆ ಹೋಗೋಣ. ಅದು ಎಲ್ಲೈತಿ ಅಂತಂದ್ರೆ ಇಲ್ಲಿ ನೀವು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಪರ್ಸನಲೈಸೇಷನ್ ಅಂತ ಆಪ್ಷನ್ ಸಿಗ್ತೈತಿ. ಇಲ್ಲಿ ಪರ್ಸನಲೈಸೇಷನ್ ಒಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಮೆಮರಿ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತೈತಿ. ಇಲ್ಲೇ ನೀವು ನಿಮ್ಮ ಮೆಮರಿಯನ್ನ ಸೇವ್ ಮಾಡ್ಬೇಕು. ಸೊ ಇಲ್ಲಿ ಮೆಮರಿ ಸೇವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಯಾವುದೋ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ ಅಲ್ಲ, ಆ್ಯಡ್ ಮೆಮರಿ ಆ ಥರ. ಸೊ ಯಾವ ಥರ ಮಾಡೋದು? ಇಟ್ ಈಸ್ ವೆರಿ ಸಿಂಪಲ್. ಬಿಫೋರ್ ದ್ಯಾಟ್ ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗಿಲ್ಲಿ ಯೂಶುವಲಿ ನಮ್ಮ ಸೇವ್ಡ್ ಮೆಮರೀಸ್ ಕಾಣಿಸ್ಬೇಕು. ಕರೆಂಟ್ಲಿ ನಾ ಇಲ್ಲಿ ಯಾವುದನ್ನು ಕೂಡ ಸೇವ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಮೆಮರೀಸ್ ಕಾಣಿಸ್ತಾ ಇಲ್ಲ. ಸೊ ಇವಾಗ ನಾವೇನ್ ಮಾಡೋಣ, ಇದಕ್ಕೆ ಒಂದು ಎಕ್ಸಾಂಪಲ್ಗೋಸ್ಕರ ಒಂದು ಮೆಮರಿಯನ್ನ ಸೇವ್ ಮಾಡೋಣ. ಮೆಮರಿಯನ್ನ ಸೇವ್ ಮಾಡೋದಕ್ಕೆ 2 ಆಪ್ಷನ್ ಇದಾವೆ, ಒಂದು ಆಟೋಮೆಟಿಕ್ ಆಗಿ, ಇನ್ನೊಂದು ಮ್ಯಾನ್ಯುವಲ್ ಆಗಿ. ಸೊ ಇವಾಗ ಫಸ್ಟ್ ನಾನು ನಿಮ್ಗೆ ಮ್ಯಾನ್ಯುವಲ್ ಆಗಿ ಯಾವ ತರ ಮಾಡ್ತಾರೆ ಅಂತೇಳಿ ತೋರಿಸ್ತೇನೆ. ನಾ ಇಲ್ಲಿ ಒಂದು ಹೊಸ ಚಾರ್ಟ್ ಅನ್ನು ಓಪನ್ ಮಾಡಿದ್ದೇನೆ. ನಾ ಇಲ್ಲಿ ಇದಕ್ಕೆ ಮ್ಯಾನ್ಯುವಲ್ ಆಗಿ ಹೇಳ್ತೇನೆ ಮೆಮರಿ ಒಳಗಡೆ ಏನೆಲ್ಲ ಸೇವ್ ಮಾಡಬೇಕು ಅಂತ ಹೇಳಿ ನನ್ನ ಬಗ್ಗೆ. ಓಕೆ, ಹೇ ಚಾಟ್ ಜಿ ಪಿ ಟಿ, ರಿಮೆಂಬರ್ ದಿಸ್, ಮೈ ನೇಮ್ ಈಸ್ ರಾಜ್ ಆ್ಯಂಡ್ ಐ ಆಮ್ ಅ ಯೂಟ್ಯೂಬರ್. ಐ ರನ್ ಅ ಕನ್ನಡ ಎ ಐ ನೀಶ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಇದನ್ನ ಎಂಟರ್ ಕೊಟ್ಟೆ ಅಂತಂದ್ರೆ ಇದೇನು ಮಾಡ್ತೈತಿ ಅಂತಂದ್ರೆ ಇದು ಮೆಮರಿ ಒಳಗಡೆ ಹೋಗಿ ಸೇವ್ ಮಾಡ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದ ಅಪ್ಡೇಟೆಡ್ ಮೆಮರಿ, ಗಾಟ್ ಇಟ್ ರಾಜ್, ಐ ಹ್ಯಾವ್ ಸೇವ್ಡ್ ದಟ್ ಫಾರ್ ಯು. ಇವಾಗ ನಾ ಏನು ಮಾಡ್ತೇನೆ ಅಂತಂದ್ರೆ ನಾನು ಮೆಮರಿ ಪೇಜ್ಗೆ ಹೋಗ್ತೇನೆ. ಅಲ್ಲಿ ಮೆಮರಿ ಸೇವ್ ಆಗಿತ್ತು ಇಲ್ಲೋ ಅಂತೇಳಿ ಒಂದ್ಸಾರಿ ಚೆಕ್ ಮಾಡೋಣ. ನೋಡ್ರಿ ಇಲ್ಲಿ ನೀವು ನೋಡ್ತಿರ್ಬೋದ, ಈಸ್ ಅ ಯೂಟ್ಯೂಬರ್ ಹೂ ರನ್ಸ್ ಅ ಕನ್ನಡ ಲ್ಯಾಂಗ್ವೇಜ್ ಯೂಟ್ಯೂಬ್ ಚಾನಲ್ ಫೋಕಸ್ಡ್ ಆನ್ ಎ ಐ ರಿಲೇಟೆಡ್ ಕಂಟೆಂಟ್, ಪ್ರಿಫರ್ಸ್ ಟು ಬಿ ಕಾಲ್ಡ್ ರಾಜ್. ಸೊ ಇದು ನನ್ನ ಮೆಮರಿಯನ್ನ ಸೇವ್ ಮಾಡುತ್ತೆ. ಇವಾಗ ಈ ಮೆಮರಿಯನ್ನ ನಾ ಬೇಕು ಅಂದ್ರೆ ಡಿಲೀಟ್ ಮಾಡ್ಬೋದೆ. ಯಾವ ಮೆಮರಿ ಐತಲ್ಲ ಅದ್ರ ಮೇಲೆ ಈ ಮೂರ್ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಡಿಲೀಟ್ ಆಪ್ಷನ್ ಸಿಗ್ತತಿ. ಅದಷ್ಟೇ ಅಲ್ಲದೆ ನಾವಿಲ್ಲಿ ಹಿಸ್ಟ್ರಿಯನ್ನು ಕೂಡ ನೋಡ್ಬೋದ. ಇಲ್ಲಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಹಿಸ್ಟ್ರಿ ಕೂಡ ಸಿಗ್ತತಿ. ಇವಾಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಅವಾಗ್ಲೇ ಮೊದಲೇ ಕೇಳಿದ ಕ್ವಶನ್ ಅನ್ನ ಮತ್ತೆ ಸೇಮ್ ವೇ ಒಳಗಡೆ ಕೇಳ್ತೇನೆ. ಬಟ್ ಇವಾಗ ಅದ್ರ ರೆಸ್ಪಾನ್ಸ್ ಯಾವ ತರ ಇರ್ತೈತಿ ಅಂತ ನೋಡ್ರಿ. ಸಿ, ಇವಾಗ ನನಗಿದೆ ಎ ಐ ರಿಲೇಟೆಡ್ ಕಂಟೆಂಟ್ ಅನ್ನ ಮಾತ್ರ ಕೊಡ್ತೈತಿ. ಸೊ ದಿಸ್ ಈಸ್ ಪರ್ಸನಲೈಸ್ಡ್.
ಸೊ ಇದಕ್ಕೋಸ್ಕರ ಮೆಮರಿಯನ್ನು ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಐತಿ. ನಿಮಗೆ ಇವಾಗ ಒಂದು ಐಡಿಯಾ ಬಂತು ಅಂತ ಅನ್ಕೊಳ್ತಾನೆ ಮೆಮರಿ ಯಾವ ಥರ ವರ್ಕ್ ಆಗ್ತೈತಿ ಅಂತ ಹೇಳಿ. ನೀವಿಲ್ಲಿ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಸೋರ್ಸಸ್ ಒಳಗಡೆ ನಿಮ್ಗೆ ಗೊತ್ತಾಗ್ತೈತಿ ಇದು ಯಾವ ಸೋರ್ಸಸ್ ಅನ್ನ ಯೂಸ್ ಮಾಡ್ಕೊಂಡ ನನಗೆ ಆನ್ಸರ್ ಮಾಡೈತಿ ಅಂತೇಳಿ. ನೀವು ಇಲ್ಲಿ ನೋಡ್ತಿರ್ಬೋದು ಸೇವ್ಡ್ ಮೆಮರಿಯನ್ನು ಯೂಸ್ ಮಾಡ್ಕೊಂಡ ಇದು ನನಗೆ ಈ ಕ್ವಶನ್ಗೆ ಆನ್ಸರ್ ಮಾಡೈತಿ. ಸೊ ಇವಾಗ ನಾನು ನಿಮ್ಗೆ ಹೇಳ್ತೇನೆ ಚಾಟ್ ಜಿ ಪಿ ಟಿ ಮೆಮರಿಯನ್ನ ಡಿಲೀಟ್ ಯಾವ ತರ ಮಾಡೋದು ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತೈತಿ ಡೈರೆಕ್ಟ್ಲಿ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡಬಹುದು ಅಂತ ಹೇಳಿ. ಬಟ್ ಇಲ್ಲಿ ಇನ್ನೊಂದು ವೇ ಐತಿ, ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಇಟ್ ಇಸ್ ವೆರಿ ಈಸಿ. ಸೊ ಅದಕ್ಕೋಸ್ಕರ ನಾ ಏನ್ ಮಾಡ್ತೇನೆ, ಒಂದು ಡೂಪ್ಲಿಕೇಟ್ ಅಥವಾ ಡಮ್ಮಿ ಮೆಮರಿಯನ್ನ ಸೇವ್ ಮಾಡಿಸ್ತೇನೆ. ಸೇಯಿಂಗ್ ದಟ್ ಐ ಆಮ್ ಲರ್ನಿಂಗ್ ಪೈಥಾನ್. ಹೇ ಚಾಟ್ ಜಿ ಪಿ ಟಿ ರಿಮೆಂಬರ್ ದಿಸ್, ಐ ಆಮ್ ಲರ್ನಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಇವಾಗ ಇದ ನಮ್ಮ ಮೆಮರಿಯನ್ನ ಅಪ್ಡೇಟ್ ಮಾಡೈತಿ ಸೇಯಿಂಗ್ ದಟ್ ಐ ಆಮ್ ಲರ್ನಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್. ಬಟ್ ಇವಾಗ ಇದನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗ್ತೈತಿ. ಅದಷ್ಟೇ ಅಲ್ಲ, ಒಂದು ಈಸಿಯೆಸ್ಟ್ ವೇ ಐತಿ. ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಚಾಟ್ ಒಳಗಡೆ ಮತ್ತೆ ನೀವು ಯಾವುದೋ ಹೊಸ ಚಾಟ್ ನೀವು ಇವತ್ತು ಮೆಮರಿ ಆ್ಯಡ್ ಮಾಡಿ 10 ದಿನ ಆದ್ಮೇಲೆ ಕೂಡ ಒಂದು ಹೊಸ ಚಾಟನ್ನು ಓಪನ್ ಮಾಡಿ ಅದಕ್ಕೆ ಹೇಳ್ಬೋದಾ ಈ ಮೆಮರಿಯನ್ನು ಡಿಲೀಟ್ ಮಾಡು ಅಂತಂದ್ರೆ ಅದು ಡಿಲೀಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನಾ ಇವಾಗ ಹೇಳ್ತೇನೆ, ಹೇ ಚಾಟ್ ಜಿ ಪಿ ಟಿ, ಐ ನೋ ಲಾಂಗರ್ ಲರ್ನ್ ಪೈಥಾನ್ ಪ್ರೋಗ್ರಾಮಿಂಗ್, ಐ ಆಮ್ ಗುಡ್ ಆಟ್ ಇಟ್ ನಾವ್, ರಿಮೂವ್ ದ್ಯಾಟ್ ಫ್ರಮ್ ದಿ ಮೆಮರಿ. ಸೊ ಇವಾಗ ಇದೇನು ಮಾಡ್ತೈತಿ ಅಂತಂದ್ರೆ ಅದರ ಮೆಮರಿ ಒಳಗಡೆಯಿಂದ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ರಿಮೂವ್ ಮಾಡಿಬಿಡ್ತೈತಿ. ಸಿ ನಾವಿವಾಗ ಇಲ್ಲಿ ಮ್ಯಾನೇಜ್ ಒಳಗಡೆ ಹೋಗ್ಬಿಟ್ಟ ಇಲ್ಲಿ ಚೆಕ್ ಮಾಡಿದ್ರೆ ಅದು ಮೆಮರಿ ಉಳಿಯೋದೇ ಇಲ್ಲ. ನೀವು ಬೇಕು ಅಂತಂದ್ರೆ ಮಾಡಿಫೈ ಕೂಡ ಮಾಡ್ಬೋದು. ಸಪೋಸ್ ನಿಮ್ದು ಆಲ್ರೆಡಿ ಯಾವುದೋ ಒಂದು ಮೆಮರಿ ಇತ್ತಂದ್ರೆ ಅದನ್ನ ಮಾಡಿಫೈ ಕೂಡ ಮಾಡ್ಬೋದು. ಇಲ್ಲಿ ನಾನು ಪ್ರಿಫರ್ ಟು ಬಿ ಕಾಲ್ಡ್ ರಾಜ್, ರೈಟ್? ಸೊ ಐ ಕ್ಯಾನ್ ಸೇ ಸಮಥಿಂಗ್ ಎಲ್ಸ್. I want to be called as a Sam, okay, for example. ಸೊ ನಾ ಇವಾಗ ಅದನ್ನ ಹೇಳ್ದೆ ಅಂತಂದ್ರೆ ಅದನ್ನ ಅಪ್ಡೇಟ್ ಮಾಡ್ತೈತಿ. ಹೇ ಚಾಟ್ ಜಿ ಪಿ ಟಿ, ಐ ನೋ ದಟ್ ಯು ಕಾಲ್ ಮಿ ರಾಜ್ ಬಟ್ ಗೋಯಿಂಗ್ ಫಾರ್ವರ್ಡ್ ಕಾಲ್ ಮಿ ಸ್ಯಾಮ್. ಸೊ ಅಪ್ಡೇಟ್ ದಿಸ್ ಇನ್ ಯುವರ್ ಮೆಮರಿ. ಸೊ ಇವಾಗ ಅಲ್ಲಿ ಏನ್ ಮಾಡ್ತೈತಿ ಅಂತಂದ್ರೆ ಮೆಮರಿ ಒಳಗಡೆ ಇದೆ ನನ್ನನ್ನು ಸ್ಯಾಮ್ ಅಂತೇಳಿ ಕರೀಲಿಕ್ಕೆ ಶುರು ಮಾಡ್ತೈತಿ. ಇವಾಗ ಮೆಮರಿ ಒಳಗಡೆ ಹೋಗಿ ಮ್ಯಾನೇಜ್ ಅಂತ ಹೋದೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದ ಪ್ರಿಫರ್ ಟು ಬಿ ಕಾಲ್ಡ್ ಸ್ಯಾಮ್. ರಾಜ್ ಇದ್ದಿದ್ದ ಸ್ಯಾಮ್ ಆಯ್ತಾ. ಸೊ ಈ ತರ ನೀವು ಮೆಮರೀಸ್ ಅನ್ನ ಆಡ್ ಮಾಡೋದು ಮತ್ತೆ ಡಿಲೀಟ್ ಮಾಡೋದನ್ನ ಮಾಡಬಹುದಾ. ಇದಷ್ಟೇ ಅಲ್ದ ಮೆಮರಿ ಒಳಗಡೆ ನಿಮ್ಗೆ ಇನ್ನೊಂದು ಆಪ್ಷನ್ ಐತಿ, ಇಲ್ಲಿ ಆಟೋಮೆಟಿಕಲಿ ಮ್ಯಾನೇಜ್ ಅಂತ ಐತಿ. ಇದನ್ನ ನೀವೇನಾದ್ರೂ ಆನ್ ಮಾಡಿದ್ರಿ ಅಂತಂದ್ರ ಚಾಟ್ ಜಿ ಪಿ ಟಿ ಏನ್ ಮಾಡ್ತೈತಿ ಅಂತಂದ್ರ ನಮ್ಮ ಕನ್ವರ್ಸೇಷನ್ ಮತ್ತೆ ನಮ್ಮ ಚಾಟ್ ಹಿಸ್ಟ್ರಿ ಏನಿರ್ತೈತಲ್ಲ ಅದ್ರ ಒಳಗಿಂದ ಕಾಂಟೆಕ್ಸ್ಟ್ ಅನ್ನ ಸೇವ್ ಮಾಡ್ತೈತಿ ಆಟೋಮೆಟಿಕ್ ಆಗಿ. ಇಲ್ಲಿ ಅದು ಕೀಪ್ ಆನ್ ಆಡ್ ಮಾಡ್ತಾ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ನಾವು ಫ್ರೀಕ್ವೆಂಟ್ ಆಗಿ ಏನಾದ್ರೂ ಒಂದು ಕೆಲಸ ಮಾಡ್ತಿದ್ವಿ ಅಂತಂದ್ರೆ ಸೇ ಐ ಆಮ್ ಯೂಸಿಂಗ್ ಕ್ಯಾನ್ವಾ ಎವ್ರಿ ಡೇ ನಾನು ಕ್ಯಾನ್ವಾನ ಯೂಸ್ ಮಾಡ್ತಾ ಇದ್ದೆ ಅಂತಂದ್ರೆ ಅದನ್ನ ಇಲ್ಲಿ ಅದ ಮೆಮರಿ ಒಳಗಡೆ ಸೇವ್ ಮಾಡ್ತಾ ಹೋಗ್ತೈತಿ. ನಾವು ಯಾವಾಗ ಬೇಕೋ ಅವಾಗ ಇದನ್ನ ಬಂದ ರೆಫರ್ ಮಾಡಿ ನಮಗೆ ಬೇಕಾಗಿರೋದನ್ನ ಇಟ್ಕೊಂಡು ಮಿಕ್ಕಿರೋದನ್ನ ಡಿಲೀಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಹೊರಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಕಾಣಿಸ್ತಾವ, ರೆಫರೆನ್ಸ್ ಸೇವ್ಡ್ ಮೆಮರೀಸ್. ಈ ರೆಫರೆನ್ಸ್ ಸೇವ್ಡ್ ಮೆಮರೀಸ್ ಅಂತ ಅಂದ್ರೆ ಏನು ಅಂತಂದ್ರೆ ನಾವು ಚಾಟ್ ಜಿ ಪಿ ಟಿಗೆ ಎಕ್ಸ್ಪ್ಲಿಸಿಟ್ಲಿ ಸ್ವಲ್ಪ ಥಿಂಗ್ಸನ್ನು ರಿಮೆಂಬರ್ ಅಥವಾ ಮೆಮರೈಸ್ ಮಾಡಿ ಇಟ್ಕೊಳ್ಳೋಕೆ ಹೇಳಿರ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಅವಾಗಲೇ ಹೇಳಿದ್ವಲ್ಲ ನನ್ನ ಹೆಸರು ರಾಜ, ಆಮೇಲೆ ನಾನು ಯೂಟ್ಯೂಬ್ ಚಾನಲನ್ನು ರನ್ ಮಾಡ್ತೇನೆ AI ನೀಶ್ ಅಂತ ಹೇಳಿ. ಇದನ್ನು ನಾನು ಎಕ್ಸ್ಪ್ಲಿಸಿಟ್ಲಿ ಹೇಳಿದ್ದೇನೆ. ಸೊ ಅದು ನನ್ನ ಸೇವ್ಡ್ ಮೆಮರಿ ಒಳಗಡೆ ಐತಿ. ನನಗೆ ರೆಸ್ಪಾನ್ಸನ್ನು ಕೊಡಬೇಕಾದ್ರೆ ಇದು ಆಲ್ವೇಸ್ ಆ ಸೇವ್ಡ್ ಮೆಮರಿಯನ್ನು ರೆಫರ್ ಮಾಡಿನ ನನಗೆ ಆನ್ಸರನ್ನು ಮಾಡ್ತೈತಿ. ಸೆಕೆಂಡ್ ಬಂದ್ಬಿಟ್ಟು ರೆಫರೆನ್ಸ್ ಚಾಟ್ ಹಿಸ್ಟ್ರಿ. ಅಂದ್ರೆ ನಮ್ಮ ಪ್ರೀವಿಯಸ್ ಚಾರ್ಟ್ಗಳನ್ನು ಯೂಸ್ ಮಾಡಿಕೊಂಡ ಅದರೊಳಗಿರುವಂಥ ಕಾಂಟೆಕ್ಸ್ಟನ್ನು ಇದು ಸೇವ್ ಮಾಡಿಕೊಂಡ ಅಥವಾ ರೆಫರ್ ಮಾಡಿ ನಮ್ಮ ಫ್ಯೂಚರ್ ಒಳಗಡೆ ನಾವು ಏನು ಕ್ವಶನ್ಸನ್ನು ಕೇಳ್ತೀವಿ, ಏನು ಪ್ರಾಂಪ್ಟ್ಸನ್ನು ಬರಿತೀವಲ್ಲ ಅದಕ್ಕಿದ ಪರ್ಸ್ನಲೈಸ್ಡ್ ರೆಸ್ಪಾನ್ಸಸನ್ನು ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಅನ್ಕೊಳ್ರಿ, ನೀವು ಚಾಟ್ ಮಾಡ್ತಿರ್ಬೇಕಾದ್ರೆ ಯಾವಾಗಲೂ ಒಂದ್ಸಾರಿ ನನಗೆ ಬಿರಿಯಾನಿ ಅಂದ್ರೆ ಇಷ್ಟ ಮತ್ತು ನನಗೆ ಚೈನೀಸ್ ಫುಡ್ ಅಂದ್ರೆ ಇಷ್ಟ ಅಂತೇಳಿ ನೀವು ಹೇಳಿದ್ರಿ ಅಂತ ಅನ್ಕೊಳ್ರಿ. ಇದನ್ನ ಚಾಟ್ ಜಿ ಪಿ ಟಿ ಏನು ಮಾಡಿರ್ತೈತಿ, ಸೇವ್ ಮಾಡ್ಕೊಂಡಿರ್ತೈತಿ ಮೆಮರಿ ಒಳಗಡೆ. ಇದು ನಿಮ್ಗೆ ವಿಸಿಬಲ್ ಆಗಿರೋದಿಲ್ಲ, ಬಟ್ ಇದು ಚಾಟ್ ಜಿ ಪಿ ಟಿಗೆ ಗೊತ್ತಿರ್ತೈತಿ. ಬಟ್ ಸ್ವಲ್ಪ ದಿನ ಆದ್ಮೇಲೆ ನೀವು ಚಾಟ್ ಜಿ ಪಿ ಟಿಗೆ ಓಕೆ ವಾಟ್ ಶುಡ್ ಐ ಹ್ಯಾವ್ ಫಾರ್ ಅ ಲಂಚ್ ಆರ್ ಅ ಡಿನ್ನರ್ ಅಂತ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಚಾಟ್ ಜಿ ಪಿ ಟಿ ಆ ಅರ್ಲಿಯರ್ ಮೆಸೇಜನ್ನು ಅಥವಾ ಅರ್ಲಿಯರ್ ಚಾಟ್ ಹಿಸ್ಟ್ರಿಯನ್ನು ರಿಮೆಂಬರ್ ಮಾಡ್ಕೊಂಡ ನಿಮ್ಗೆ ಬಿರಿಯಾನಿ ಅಥವಾ ಚೈನೀಸ್ ಫುಡ್ಡನ್ನು ರೆಫರ್ ಮಾಡ್ತೈತಿ, ಇದೇನಾದರೂ ಆನ್ ಇತ್ತು ಅಂತಂದ್ರೆ. ಸೊ ಇವಾಗ ನಿಮ್ಗೆ ಒಂದು ಫೇರ್ ಐಡಿಯಾ ಬಂತ ಚಾಟ್ ಜಿ ಪಿ ಟಿ ಮೆಮರಿ ಅಂದ್ರೆ ಏನ ಮತ್ತು ಅದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ನಾನಿವಾಗ ನಿಮ್ಗೆ 3 ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಅನ್ನ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಅನ್ಕೊಡ್ರಿ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಿ, ನೀವು ಇದನ್ನ ರಿಯಲ್ ಲೈಫ್ ಒಳಗಡೆ ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ನಾವು ಒಂದು ಡೆಮೋನ ತೋರಿಸ್ತೇನೆ. ಸೊ ನಾ ಇಲ್ಲಿ ಒಂದು ಮೆಮರಿಯನ್ನು ಸೇವ್ ಮಾಡಲಿಕ್ಕೆ ಹೇಳಕತ್ತಿದ್ದೇನೆ. ರಿಮೆಂಬರ್ ದ್ಯಾಟ್ ಐ ರನ್ AI ಫೋಕಸ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಆಡಿಯನ್ಸ್ ಈಸ್ ಮೋಸ್ಟ್ಲಿ ಫ್ರಮ್ ಕರ್ನಾಟಕ. ಸೊ ಇವಾಗ ಇದು ಮೆಮರಿಯನ್ನು ಅಪ್ಡೇಟ್ ಮಾಡೈತಿ. ನಾನಿವಾಗ ಇದಕ್ಕೆ
ನನಗೆ ವಿಡಿಯೋ ಐಡಿಯಾಸನ್ನು ಕೊಡು ಅಂತ ಹೇಳಿದ್ರೆ ಇದು ನನಗೆ ಎ ಐ ರಿಲೇಟೆಡ್ ಐಡಿಯಾಸನ್ನು ಕೊಡ್ತೈತಿ. ನೋಡ್ರಿ ಇವಾಗ ಗಿವ್ ಮೀ 10 ವಿಡಿಯೋ ಐಡಿಯಾಸ್ ಫಾರ್ ನೆಕ್ಸ್ಟ್ ವೀಕ್. ನೀವು ನೋಡ್ರಿ, ನೋಟಿಸ್ ಮಾಡ್ರಿ, ನಾ ಇಲ್ಲಿ ಯಾವುದೇ ನೀಶ್ ಬಗ್ಗೆ ಹೇಳಿಲ್ಲ, ಏನೂ ಹೇಳಿಲ್ಲ, ಜಸ್ಟ್ ನಾರ್ಮಲ್ ಮೆಸೇಜನ್ನು ಮಾಡ್ಲಿಕ್ಕತ್ತಿದ್ದಾನೆ. ಬಟ್ ಇದು ರೆಸ್ಪಾನ್ಸ್ ಮಾಡಬೇಕಾದ್ರೆ ನನ್ನ ಮೆಮರಿಯನ್ನು ರೆಫರ್ ಮಾಡಿ ನನಗೆ ಎ ಐ ರಿಲೇಟೆಡ್ ಕ್ವಶನ್ಸನ್ನು ಅಥವಾ ಐಡಿಯಾಸನ್ನು ಮಾತ್ರ ಕೊಡ್ತೈತಿ. ಎ ಐ ಟೂಲ್ಸ್, ಎ ಐ ಟೂಲ್ಸ್, ಎ ಐ ಟೂಲ್ಸ್. ಸೊ ಈ ಥರ ನೀವು ಯೂಟ್ಯೂಬರ್ಸ್ ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ನೀವು ಬಹಳಷ್ಟು ಮೆಮರೀಸನ್ನು ಸೇವ್ ಮಾಡಲಿಕ್ಕೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು, ನಾನು ಚಾಟ್ ಜಿ ಪಿ ಟಿಯನ್ನು ರಿಸರ್ಚ್ಗೋಸ್ಕರ ಯೂಸ್ ಮಾಡ್ತೇನೆ, ತಮ್ನೇಲ್ಗೋಸ್ಕರ ಕ್ಯಾನ್ವಾನ ಯೂಸ್ ಮಾಡ್ತೇನೆ, ನನ್ನ ಹತ್ರ ಐಫೋನ್ ಐತಿ, ನನ್ನ ಹತ್ರ ಕ್ಯಾಮ್ರಾ ಇದೈತಿ, ನನ್ನ ಹತ್ರ ಮೈಕ್ ಇದೈತಿ, ಇದನ್ನೆಲ್ಲ ನೀವು ಚಾಟ್ ಜಿ ಪಿ ಟಿಗೆ ಫೀಡ್ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಹತ್ರ ಇರೋ ಎಲ್ಲ ಥಿಂಗ್ಸ್ ಅದಕ್ಕೆ ಗೊತ್ತಿರೋದ್ರಿಂದ, ಅಂದರೆ ನಿಮ್ಮ ಲೈಫ್ ಬಗ್ಗೆ ಅದು ಗೊತ್ತಿರೋದ್ರಿಂದ ನಿಮ್ಗೆ ಮೋರ್ ಪರ್ಸ್ನಲೈಸ್ಡ್ ಆನ್ಸರ್ಸ್ ಅದಕ್ಕೆ ಕೊಡ್ತೈತಿ. ಸೊ ಇವಾಗ ನಾವು ಸ್ಟೂಡೆಂಟ್ ಎಕ್ಸಾಂಪಲ್ಗೆ ಹೋಗೋಣ. ಸಪೋಸ್ ಅನ್ಕೊಡ್ರಿ, ನೀವು ಒಬ್ಬ ಸ್ಟೂಡೆಂಟ್ ಅದರಿ ಮತ್ತು ನಿಮ್ಗೆ ಮ್ಯಾಥಮೆಟಿಕ್ಸ್ ವೀಕೆಸ್ಟ್ ಸಬ್ಜೆಕ್ಟ್ ಐತಿ ಅಂತೇಳಿ. ನಾ ಇದಕ್ಕೆ ಈ ಥರ ಹೇಳ್ಬೋದ, ರಿಮೆಂಬರ್ ದಟ್ ಮ್ಯಾಥಮೆಟಿಕ್ಸ್ ಈಸ್ ಮೈ ವೀಕೆಸ್ಟ್ ಸಬ್ಜೆಕ್ಟ್. ಸೊ ಇವಾಗ ನಾ ಇದಕ್ಕೆ ಏನಾದರೂ ಸ್ಟಡಿ ರಿಲೇಟೆಡ್ ಕ್ವಶನ್ ಕೇಳಿದೆ ಅಂತಂದರೆ ಇದು ಮ್ಯಾಥಮೆಟಿಕ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ತದೆ. ಸಪೋಸ್ ಅನ್ಕೊಡ್ರಿ, ಗಿವ್ ಮೀ ಸ್ಟಡಿ ಪ್ಲ್ಯಾನ್ ಫಾರ್ ನೆಕ್ಸ್ಟ್ ವೀಕ್. ನಾ ಇಲ್ಲಿ ಮ್ಯಾಥ್ ಬಗ್ಗೆ ಮಾತಾಡಿಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂದು ಕ್ವಶನನ್ನು ಕೇಳಿದ್ದೇನೆ ಅಥವಾ ಪ್ರಾಂಪ್ಟನ್ನು ಕೊಟ್ಟಿದ್ದಾನೆ. ಬಟ್ ಇದು ನೋಡ್ರಿ, ಸಿನ್ಸ್ ಮ್ಯಾಥಮೆಟಿಕ್ಸ್ ಈಸ್ ಯುವರ್ ವೀಕೆಸ್ಟ್ ಸಬ್ಜೆಕ್ಟ್ಸ್, ಅದ್ರ ಮೇಲೆ ಇದು ಹೈ ಪ್ರಯಾರಿಟಿಯನ್ನು ಕೊಡ್ತೈತಿ, ಅದನ್ನು ಸ್ಟ್ರೆಸ್ ಮಾಡ್ತೈತಿ. ಸೊ ಈ ಥರ ನೀವು ಸ್ಟೂಡೆಂಟ್ಸ್ ಇದನ್ನು ಯೂಸ್ ಮಾಡ್ಬೋದು. ಸೊ ಇದೇ ಥರ ನೀವು ವೇರಿಯಸ್ ಅದರ್ ಮೆಮರೀಸನ್ನು ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆ್ಯಕ್ಟ್ ಆಸ್ ಅ ವರ್ಲ್ಡ್ ಕ್ಲಾಸ್ ಟ್ಯೂಟರ್. ಅಥವಾ ನೀವು ಇದಕ್ಕೆ ಹೇಳ್ಬೋದು, ನಿಮ್ಮ ಹತ್ರ ಎಷ್ಟು ಟೈಮ್ ಐತಿ ಡೈಲಿ ಸ್ಟಡಿ ಮಾಡೋದಕ್ಕೆ, ನೀವು ಬೇರೆ ಏನು ಕೆಲಸ ಮಾಡ್ತೀರಿ, ನೀವು ಯಾವ ಸಬ್ಜೆಕ್ಟ್ಸ್ ಒಳಗಡೆ ಚೆನ್ನಾಗಿ ನಿಮ್ಗೆ ಗೊತ್ತೈತಿ, ಯಾವುದ್ರೊಳಗಡೆ ವೀಕೆಸ್ಟ್ ಅದಿರಿ, ಈ ಥರ ನೀವು ನಿಮ್ಮ ಲೈಫನ್ನು ಇದಕ್ಕೆ ಕೊಟ್ರಿ ಅಂತಂದರೆ ಇದು ನಿಮ್ಗೆ ನಿಮ್ಮ ಲೈಫನ್ನು ಈಸಿ ಮಾಡ್ತೈತಿ. ನೆಕ್ಸ್ಟ್ ಯೂಸ್ ಕೇಸ್ ಬಂದುಬಿಟ್ಟು ಬಿಸ್ನೆಸ್ ಮ್ಯಾನ್. ಸಪೋಸ್ ನೀವು ಒಬ್ಬ ಸ್ಮಾಲ್ ಬಿಸ್ನೆಸ್ ಓನರ್ ಇದ್ದೀರಿ ಮತ್ತು ನಿಮ್ದೊಂದು ಬೇಕರಿ ಐತಿ ಅಂತ ಅನ್ಕೊಡ್ರಿ. ಇದನ್ನು ಚಾಟ್ ಜಿ ಪಿ ಟಿಗೆ ಹೇಳ್ರಿ. ಓಕೆ, ಹೇಳಿದ ತಕ್ಷಣ ಇದೇನು ಮಾಡ್ತೈತಿ, ತನ್ನ ಮೆಮರಿ ಒಳಗಡೆ ಇದನ್ನು ಸೇವ್ ಮಾಡ್ಕೊಡ್ತೈತಿ. ಮಾಡ್ಕೊಂಡ ತಕ್ಷಣ ನೀವು ಇದಕ್ಕೆ ಕ್ವಶನ್ ಕೇಳಿದ್ರಿ ಅಂತಂದ್ರೆ, ಸಪೋಸ್ ನನಗೆ ಈ ಮಂತ್ದ ಮಾರ್ಕೆಟಿಂಗ್ ಪ್ಲಾನ್ಗೆ ಐಡಿಯಾಸ್ ಕೊಡು ಅಂತಂದ್ರೆ ಇದು ನಿಮ್ಮ ಬೇಕರಿ ರಿಲೇಟೆಡ್ ಐಡಿಯಾಸನ್ನು ಕೊಡ್ತೈತಿ. ಸೊ ಇವಾಗ ನಾ ಇದಕ್ಕೆ ಈ ಥರ ಒಂದು ಪ್ರಾಂಪ್ಟನ್ನು ಕೊಟ್ಟು ಅದಕ್ಕೆ ಕೇಳಿದೆ ಅಂತಂದ್ರೆ ಮಾರ್ಕೆಟಿಂಗ್ ಐಡಿಯಾಸನ್ನು ಕೊಡು ಅಂತೇಳಿ ಇದು ನನಗೆ ಬೇಕರಿ ರಿಲೇಟೆಡ್ ಐಡಿಯಾಸನ್ನು ಕೊಡ್ತೈತಿ. ನೋಡ್ರಿ, ನೀವು ಬೇಕಂದ್ರೆ ಇವಾಗ ಇದು ಮೆಮರಿಯನ್ನು ರೆಫರ್ ಮಾಡಿ, ರಾಜೀವ್ ಓನ್ ಅ ಸ್ಮಾಲ್ ಬೇಕರಿ, ಇಟ್ ಸ್ಟಾರ್ಟೆಡ್ ಫ್ರಮ್ ದಿ ಬೇಕರಿ. ಸೊ ಈ ಥರ ಬಿಸ್ನೆಸ್ ಓನರ್ಸ್ ನಿಮ್ಮ ಡೇಟಾವನ್ನು ಇದಕ್ಕೆ ಕೊಟ್ರಿ ಅಂತಂದರೆ ಇದು ನಿಮ್ಗೆ ಪರ್ಸ್ನಲೈಸ್ಡ್ ರೆಸ್ಪಾನ್ಸನ್ನು ಕೊಡ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗಡೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಚಾಟ್ ಜಿ ಪಿ ಟಿ ಮೆಮರಿಯನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಇದು ಒಂದು ಅಂಡರ್ ರೇಟೆಡ್ ಫೀಚರ್ ಐತಿ, ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. 1 ಬಿಲಿಯನ್ ಜನ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡ್ತಾರೆ, ಆದರೆ ಇದ್ರೊಳಗಡೆ ಆಲ್ಮೋಸ್ಟ್ ಜನಕ್ಕೆ ಮೆಮರಿಯನ್ನು ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಗೊತ್ತೇ ಇಲ್ಲ. ಬಟ್ ನೀವೇನಾದರೂ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಮಾಸ್ಟರ್ ಮಾಡಿದ್ರಿ ಅಂತಂದರೆ, ಎವ್ರಿ ಡೇ ಇದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತಂದರೆ, ಐ ಬೆಟ್ ಯುವರ್ ಲೈಫ್ ವಿಲ್ ಬಿ ಸೋ ಈಸಿ. ಮತ್ತು ನೀವು ಭಾಳಷ್ಟು ಪ್ರಾಡಕ್ಟಿವ್ ಕೆಲಸನ ಮಾಡ್ಬೋದಾ ಮತ್ತು ಭಾಳಷ್ಟು ಟೈಮನ್ನು ಸೇವ್ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಯಾರೆಲ್ಲ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾರೋ ಎಲ್ಲರ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ರಾಜ್ವೀರ್ ಎ ಐ ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಇದೇ ಥರ ಸಿಂಪಲ್ ಎ ಐ ಟಿಪ್ಸ್, ಎ ಐ ಟೂಲ್ಸ್ ಮತ್ತು ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನು ರೆಗ್ಯುಲರ್ ಬೇಸಿಸ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅನದರ್ ಥಿಂಗ್, ಅರೌಂಡ್ ದ ವರ್ಲ್ಡ್ ಎ ಐ ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ ಅಥವಾ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ನೀವು ನಮ್ಮ ವಾಟ್ಸಪ್ ಎ ಐ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮ್ಗೆ ವೇರಿಯಸ್ ಟೂಲ್ಸ್, ಆಮೇಲೆ ಪ್ರಾಂಪ್ಟ್ಸ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಇದೇ ಥರ ಹೊಸ ಎ ಐ ಟೂಲ್, ಟ್ಯುಟೋರಿಯಲ್ ಮತ್ತು ಪ್ರಾಂಪ್ಟ್ ಅಥವಾ ಎ ಐ ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.